ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ ಹೋಗೋಣ, ಯಾವುದೇ ಡಿಲೇ ಇಲ್ದಂಗೆ ಟ್ರೈ ಸೀರೀಸ್ ನಡೀತಾ ಇದೆ ಶ್ರೀಲಂಕಾದಲ್ಲಿ. ಸೊ ಬರ್ತಾ ಇರುವಂಥ ಅಪ್ಡೇಟ್ ಏನು ಅಂತಂದ್ರೆ, ಇವಾಗ ನಡೀತಾ ಇದೆ ಮ್ಯಾಚ್ ಆಕ್ಟಿವ್ ಆಗಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೊ ಇದರಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಅವರು ವೆಲ್ ಡಿಸರ್ವ್ಡ್ ಸೆಂಚುರಿನ ಮಿಸ್ ಮಾಡ್ಕೊಂಡಿದ್ದಾರೆ. 84 ರನ್ಗೆ ಔಟ್ ಆಗಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಡ್ತಿರುವಂಥ ಇಂಡಿಯಾ ಇವಾಗ ಕರೆಂಟ್ಲಿ ಬ್ಯಾಟಿಂಗ್ ಆಡಿದ್ರೆ 183 ಫಾರ್ 3 ಅಲ್ಲಿ 26 ಓವರ್ ಕಂಪ್ಲೀಟ್ ಆಗಿದೆ. 49 ಓವರ್ ಮ್ಯಾಚ್ ರಿಡ್ಯೂಸ್ ಆಗಿದೆ ಮಳೆಯ ಕಾರಣದಿಂದ. ವೈಭವ್ ಸೂರ್ಯವಂಶಿ ಈ ಮ್ಯಾಚ್ ಅಲ್ಲಿ 44 ರನ್ ಹೊಡೆದ್ರೆ 22 ಬಾಲ್ಗೆ 44 ರನ್. ಇದು 50 ಓವರ್ ಗೇಮು. ಅದ್ರಲ್ಲಿ 22 ಬಾಲಿಗೆ 44 ರನ್ ಅಂತ ಅಂದ್ರೆ ಸೊ ಇಟ್ಸ್ ಸಖತ್ ಅಂತ ಹೇಳ್ಬೇಕು. 9 4ನ ಇಳಿಸಿದ್ದಾರೆ. ಪ್ರಭ್ಸಿಮ್ರಾನ್ ಸಿಂಗ್ 14 ಬೌಂಡ್ರೀಸ್ಗಳನ್ನ ಇಳಿಸಿದ್ರೆ, ಒಂದೇ 6 ಬಂದಿರುವಂಥದ್ದು ಪ್ರಿಯಾಂಶ್ ಆರ್ಯ ಇಂದ. ಋತುರಾಜ್ ಗಾಯಕ್ವಾಡ್ ಬಂದ್ಬಿಟ್ಟು ಆಕ್ಟಿವ್ ಆಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. 34 ರನ್ ಹೊಡೆದ್ಬಿಟ್ಟು ತಿಲಕ್ ವರ್ಮಾ ಕ್ಯಾಪ್ಟನ್ 7 ರನ್ ಹೊಡೆದ್ಬಿಟ್ಟು ಆಡ್ತಾ ಇದ್ದಾರೆ. ಸೊ ಇದಿಷ್ಟು ಆಗಿತ್ತು ಅಪ್ಡೇಟ್ ರಿಲೇಟೆಡ್ ಟು ವೈಭವ್ ಸೂರ್ಯವಂಶಿ ಅಂಡ್ ಪ್ರಭ್ಸಿಮ್ರಾನ್ ಸಿಂಗ್. ಸಖತ್ತಾಗಿ ಆಡಿದ್ರು ಇಬ್ರು ಕೂಡ ಓಪನರ್ಸ್ಗಳು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನಲ್ಲಿ. ಅಪ್ಡೇಟ್ ಬಂತು ಆಸ್ಟ್ರೇಲಿಯಾ ಟೂರ್ ಆಫ್ ಬಾಂಗ್ಲಾದೇಶ್. 2ನೇ ODI ಮ್ಯಾಚ್ ನಡೀತಾ ಇದೆ. ಏನ್ ಸ್ಟ್ರಗಲ್ ಮಾಡ್ತಾವ್ರೆ ಗುರು ಆಸ್ಟ್ರೇಲಿಯಾದವರು. ಎಂತೆಂಥವ್ರನ್ನ ನೋಡಿದೀವಿ ನಾವು. ಪಾಂಟಿಂಗ್ ನೋಡಿದೀವಿ, ವಾರ್ನರ್ ನೋಡಿದೀವಿ, ಅಂತವ್ರನ್ನೆಲ್ಲ ನೋಡ್ಬಿಟ್ಟು ಇವಾಗ ಇವ್ರು ಈ ತರ ಸ್ಲೈಡ್ ಆಗೋಣ. ಸ್ಟೀವ್ ಸ್ಮಿತ್ ನೋಡಿದೀವಿ, ಎಲ್ಲ ನಿಂತ್ಕೊಂಡು ಆಡೋಂಥವ್ರನ್ನ ನೋಡಿದೀವಿ. ಇಲ್ಲಿ ನೋಡ್ತವ್ರೆ ನೋಡಿ ಹೆಂಗಾಗಿದೆ ಅಂತ. ಮ್ಯಾಟಿವ್ ಸಾಲ್ಟು ಮತ್ತೆ ಕೂಪರ್ ಕಾನ್ಲಾಯಿ ಮತ್ತೆ ಮ್ಯಾಟ್ ರೆನ್ಶಾ 3 ಜನ ಡಕ್ಔಟ್ ಆಗಿರೋದು. 0 for 3 ತಾಸ್ಕಿನ್ ಅಹ್ಮದ್ ಇನಿಷಿಯಲ್ ವಿಕೆಟ್ ತಗೊಂಡಿದ್ದು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಇದ್ದು ಮುಸ್ತಫಿಜುರ್ ರೆಹಮಾನು. ಸೊ 3 ವಿಕೆಟ್ನ ತಗೊಂಡಿದ್ದಾರೆ ಗುರು 0 ರನ್ಗೆ. ಕರೆಂಟ್ಲಿ ಸ್ಟ್ರಗಲಿಂಗು. 79ಕ್ಕೆ 5 ವಿಕೆಟ್ನ ಕಳ್ಕೊಂಡಿರುವಂತ ಆಸ್ಟ್ರೇಲಿಯಾ 20 ಓವರ್ ಕಂಪ್ಲೀಟ್ ಆಗಿದೆ. ಸೊ ಗೊತ್ತಿರೋದೇನೆ, ಬಾಂಗ್ಲಾದೇಶನ ಸೋಲ್ಸೋದು ಅದು ಯಾವುದೇ ವಿಸಿಟಿಂಗ್ ಟೀಮ್ ಆಗಿರ್ಲಿ, ಇಂಡಿಯಾನೇ ಆಗಿರ್ಲಿ, ಅದು ODI ಫಾರ್ಮೆಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಕಷ್ಟ. ಸೊ ಕಷ್ಟನ ತೋರಿಸ್ತಾ ಇದ್ದಾರೆ ಬಾಂಗ್ಲಾದೇಶ್ ಅವರು ಆಸ್ಟ್ರೇಲಿಯಾದವ್ರಿಗೆ, ನೀವು ಡಮ್ಮಿ ಆಗಿದ್ದೀರಾ ಇಲ್ಲಿ ಅಂತ. ಅಪ್ಡೇಟ್ ನಂಬರ್ 3, ಶಾರ್ದುಲ್ ಠಾಕೂರಿಗೆ ಒಂದು ಕ್ವೆಶನ್ ಬಂದಿದೆ. ಇವಾಗಿನ ಆಕ್ಟಿವ್ ಕ್ರಿಕೆಟರ್ಸ್ ಅಲ್ಲಿ ನೀವು ಯಾರ ಜೊತೆ ಆಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಅವರು ಕೊಟ್ಟಿರುವಂಥ ಏನಕ್ಕೆ ಅಂತ ಕೇಳಿದಾಗ ಕೊಟ್ಟಿರುವಂಥ ಉತ್ತರ ಇದು, ನಾನು ವಿರಾಟ್ ಕೊಹ್ಲಿ ಜೊತೆಗೆ ಯಾವಾಗಲೂ ಆಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಆಡಿಲ್ಲ ಅಂತಲ್ಲ, ಅವರು ಆಡಿದ್ರೆ ಇಂಡಿಯನ್ ಟೀಮಲ್ಲಿ ಸಾಕಷ್ಟು ಸಲ ಆಡಿದ್ರೆ ಶಾರ್ದುಲ್ ಠಾಕೂರ್ ವಿರಾಟ್ ಕೊಹ್ಲಿ ಜೊತೆಗೆ. ಐ ಜಸ್ಟ್ ವಾಂಟ್ ಟು ಪ್ಲೇ ವಿತ್ ಹಿಮ್. ಅವ್ರನ್ನ ನೋಡ್ತಾ ಇದ್ದಾನೆ ಒಂಥರ ಒಂದು ಮೋಟಿವೇಶನು, ಒಂದು ಸ್ಪಾರ್ಕು, ಎಲ್ಲನೂ ಒಂಥರ ಕಿಚ್ಚು ಎಲ್ಲ ಒಂಥರ ಬರೀ ಅವ್ರು ಟೀಮಲ್ಲಿರೋ, ಬರೀ ಅವ್ರಿಗೆ ಮಾತ್ರ ಟೀಮಲ್ಲಿರೋಂಥವ್ರಿಗೆಲ್ಲ ಒಂಥರ ಸ್ಪ್ರೆಡ್ ಆಗೋತಾರೆ, ರವಾಫ್ ಆಗೋಗ್ಬಿಡುತ್ತೆ. ಐ ಜಸ್ಟ್ ವಾಂಟ್ ಟು ನೋ ಹೌ ಹಿ ಮೋಟಿವೇಟ್ಸ್ ಹಿಮ್ಸೆಲ್ಫ್. ಈ ಒಂದು ಏಜಲ್ಲೂ ಕೂಡ, ಅಂದರೆ ಏಜ್ ಆಗೋಗ್ಬಿಟ್ಟೈತೆ ಅಂತಲ್ಲ, ಒಟ್ಟಿನಲ್ಲಿ ಆ ಒಂದು ಫಿಟ್ನೆಸ್ ಜರ್ನಿ ಏನಿದೆ ಇವ್ರು ಸ್ಟಾರ್ಟ್ ಮಾಡಿದ್ದು ಅದೆಲ್ಲೂ ಕೂಡ ನಿಲ್ಲಿಸಿಲ್ಲ ಇವರು. ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪ ಆಗೋದು ಅಥವಾ ಫುಲ್ ಸಣ್ಣ ಆಗೋದು, ಆ ಒಂದು ಫಿಟ್ನೆಸ್ ಇದೆಯಲ್ಲ, ಆ ಒಂದು ಬಾಡಿ ಸೈಜ್ ಇದೆಯಲ್ಲ, ಅದನ್ನ ಶೇಪ್ ಇದೆಯಲ್ಲ, ಅದನ್ನು ಅವಾಗಿಂದ ಕೂಡ ಆಲ್ಮೋಸ್ಟ್ ಪಾಸ್ಟ್ 15 ಇಯರ್ಸಿಂದ ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಶೇಪ್ನ, ಅದೇ ಟೋನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದು ಮೇಂಟೈನ್ ಮಾಡೋದೇನಿದೆ, ಇದು ಇನ್ಕ್ರೆಡಿಬಲ್, ಯಾರಿಗೂ ಕೂಡ ಆಗೋದಿಲ್ಲ. ಸೊ ಹೌ ವಿ ಮೋಟಿವೇಟ್ಸ್ ನನಗಂತೂ ಗೊತ್ತಿಲ್ಲ ಹೆಂಗ್ ಪುಷ್ ಮಾಡ್ತಾರೆ ಅವರು ಅಂತ. ಕೊರೋನಾ ಟೈಮಲ್ಲೇ ಆಗಿರಲಿ, ಯಾವುದೇ ಟೈಮಲ್ಲಿ ಆಗಿರಲಿ, ಆ ಒಂದು ಫಿಟ್ನೆಸ್ನ ಪಕ್ಕಾ ಮೇಂಟೈನ್ ಮಾಡೋರು. ಸೊ ಅದು ಎಲ್ಲರಿಗೂ ಬರೋದಿಲ್ಲ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಜೊತೆಗೆ ನಾನು ಜಾಸ್ತಿ ಆಡಬೇಕು, ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ. ಅಪ್ಡೇಟ್ ನಂಬರ್ 3, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇಂದ ನ್ಯೂಜಿಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಬೆನ್ ಸ್ಟೋಕ್ಸ್ ಜೊತೆಗೆ ಗಸ್ ಆ್ಯಕಿನ್ಸನ್ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಮಗ ಅಪ್ಡೇಟ್ನಲ್ಲಿ ಆಕ್ಟಿವ್ ಆಗಿ ಮ್ಯಾಚ್ ಬೇರೆ ನಡೀತಾ ಇದೆ. ಇವರಿಬ್ಬರು ಇಲ್ಲ, ಯಾಕಂದ್ರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಏನಿದೆ ECB ಮಾಡ್ತಾ ಇರೋದು. ಸೊ ಇದರಿಂದ ಇವ್ರನ್ನ ಈಚೆ ಇಟ್ಬಿಡೋಣ, ಸಸ್ಪೆನ್ಷನಲ್ಲಿ ಇಟ್ಬಿಡೋಣ ಇವ್ರನ್ನ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ. ಏನೋ ವೈಲೇಟ್ ಮಾಡಿದ್ರಂತಲ್ಲಪ್ಪ, ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಾವಲ್ಲ ಇವ್ರದ್ದು, ಅದೆಲ್ಲ ವೈಲೇಟ್ ಮಾಡಿದ್ರಂತ. ಅದಕ್ಕೋಸ್ಕರ ಏನೋ ನೈಟ್ ಕ್ಲಬ್ ಇನ್ಸಿಡೆಂಟ್ ಅಂತಲೇ ಒಂದು ಸಿಕ್ಕಾಪಟ್ಟೆ ವೈರಲ್ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವ್ರನ್ನ ಕ್ಯಾಪ್ಟನ್ಸಿಯಿಂದ ಬೇರೆ ಇಳಿಸ್ಬಿಟ್ಟು ಇವಾಗ ಬೇರೆಯವರಿಗೆ ಜೋರೂಟ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಬೆನ್ ಸ್ಟೋಕ್ಸ್ ಕ್ಯಾಪ್ಟನ್ಸಿನೂ ಕೂಡ ಇಲ್ಲ. ಸೊ ಅವ್ರಿಗೆ ತಲೆ ಕೆಡ್ತೊಂಡ್ರೆ ರಿಟೈರ್ಮೆಂಟ್ ಆಗಿ ಕೊಡ್ಬೋದು ಅಂತ ಇವಾಗ ರೂಮರ್ಸ್ಗಳು ಅದು ಇದೆಲ್ಲ ಸ್ಪ್ರೆಡ್ ಆಗ್ತಿದೆ. ಈ ಥರ ಎಲ್ಲ ಅವಮಾನ ಮಾಡ್ತು ಅಂದರೆ ಬೆನ್ ಸ್ಟೋಕ್ಸ್ ತಲೆ ಕೆಟ್ಟು ರಿಟೈರ್ಮೆಂಟ್ ಆಗಿ ಕೊಟ್ಬಿಡ್ಬೋದು ಅಂತ. ನೋಡೋಣ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಇಂಗ್ಲೆಂಡ್ ಕ್ರಿಕೆಟ್ ವಿಚಾರದಲ್ಲಿ ಅಂತ. ಅಪ್ಡೇಟ್ ನಂಬರ್ 4, ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ 15ನೇ ತಾರೀಕು ಆಗಸ್ಟ್ ಇಂದ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗೋದಂತೆ. 2 ಮ್ಯಾಚ್ನ ಟೆಸ್ಟ್ ಸೀರೀಸ್ ಇದು. 15ನೇ ತಾರೀಕು ಫಸ್ಟ್ನೇ ಮ್ಯಾಚ್, ಅಂದರೆ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಸ್ಟಾರ್ಟ್ ಆಗ್ತಿದೆ ಮೊದಲನೇ ಟೆಸ್ಟ್. ಜೊತೆಗೆ 23ನೇ ತಾರೀಕು 2ನೇ ಟೆಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಒಂದು ವೆನ್ಯೂ ರಿಲೇಟೆಡ್ ಕೂಡ ಕ್ಲಾರಿಟಿ ಸಿಕ್ಕಿದೆ. ಗಾಲೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಮೊದಲನೇ ಟೆಸ್ಟ್ ಮ್ಯಾಚ್ ಆಗುತ್ತೆ ಅಂತ. 2ನೇ ಟೆಸ್ಟ್ ಮ್ಯಾಚ್ ರಿಲೇಟೆಡ್ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನ ಯಾವ ಒಂದು ವೆನ್ಯೂಲಿ ಆಗುತ್ತೆ ಅಂತ. ಸೊ ನೋಡೋಣ, ಏನು ಹೊಡಿತಾರೆ ಇನ್ನೇನು ಇಂಡಿಯಾ ಹೋಗ್ಬಿಟ್ಟು ಆರಾಮಾಗಿ ಅಂತ ಅನ್ಕೊಂಡಿದ್ವಿ. ಶ್ರೀಲಂಕಾ ಏನು ದೊಡ್ಡ ವಿಚಾರನ ಇದು. ಅಪ್ಡೇಟ್ ನಂಬರ್ 5, ಸೀರಿಯಸ್ ಅಪ್ಡೇಟ್ ಬರ್ತಿದೆ ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಅದೇ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆಗೆ ಏನೋ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದ್ರಂತೆ, ಸೀರಿಯಸ್ ಡಿಸ್ಕಷನ್ ಮಾಡೋಣ ಅಂತ. ಇನ್ನ ಡೇಟ್ ಗೀಟ್ ಎಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಫ್ಯೂಚರು ಯಾವ ತರ ಇರಬೇಕು ಈ ಒಂದು ಫ್ರಾಂಚೈಸ್ ವಿಚಾರದಲ್ಲಿ ಅನ್ನೋ ತರ ಯೋಚನೆ ಮಾಡ್ಕೊಂಡು
2026 ಏನೇನಾಯ್ತು 2027 ಏನೇನು ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನಾವು ಮಾತಾಡ್ತಾರಂತೆ. ಸೊ ಇವಾಗ ನೋಡ್ತಂದ್ರೆ ಈ ತರ ಅಪ್ಡೇಟ್ ಬರ್ತಿದೆ. ಮುಂಚೆ ಎಲ್ಲ ನೋಡ್ತಂದ್ರೆ ರೂಮರ್ ಸ್ಪ್ರೆಡ್ ಆಗಿದ ರೀತಿ ನೋಡ್ತು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅನ್ಫಾಲೋ ಹೊಡೆದ್ಬಿಟ್ಟವ್ರೆ, ಹಂಗಾಗೋಗ್ಬಿಟ್ಟೈತೆ ಹಿಂಗಾಗೋಗ್ಬಿಟ್ಟೈತೆ, ಹಾರ್ದಿಕ್ ಪಾಂಡ್ಯ ಬಂದೇ ಬಿಡ್ತಾರೆ ಈಚೆಗಡೆ, ಹಾರ್ದಿಕ್ ಪಾಂಡ್ಯ ಮರ್ಯಾದೆ ಸಿಗ್ತಿಲ್ಲ. ಅಂಡ್ ಹಾರ್ದಿಕ್ ಪಾಂಡ್ಯ ಏನೋ ಆಡಳಿತ ಮಾಡ್ತಾ ಇದಾರಂತೆ. ಸೀನಿಯರ್ ಕ್ರಿಕೆಟರ್ಸ್ಗಳು ರೋಹಿತ್ ಶರ್ಮಾ ಆಗಿರಲಿ, ಸೂರ್ಯಕುಮಾರ್ ಆಗಿರಲಿ ಏನೋ ಅಷ್ಟು ಮರ್ಯಾದೆ ಕೊಡ್ತಾ ಇಲ್ವಂತೆ, ಅವ್ರು ಹೇಳಿದ್ದೇನೋ ನಡೆಸ್ತಾ ಇಲ್ವಂತೆ, ಬರೀ ಇವ್ರು ಹೇಳಿದ್ದೇ ನಡಿಬೇಕು ಅಂತ ಹೇಳ್ತಾರಂತೆ, ಹಂಗಂತೆ ಹಿಂಗಂತೆ. ಆಮೇಲೆ ಕೋಚಿಂಗ್ ಸ್ಟಾಫ್ ಕೂಡ ಬಂದ್ಬಿಟ್ಟು ಏನೇನೋ ಹೇಳ್ತಾರೆ, ಬಾಯಿಗೆ ಬುದ್ದಿದೆಲ್ಲ ಹೇಳ್ತಾರೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ. ಸೊ ಮುಂಬೈ ಇಂಡಿಯನ್ಸ್ ಅವ್ರು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರೆ ಈ ಸೀಸನ್ ವರ್ಸ್ಟ್ ಆಗಿ ಆಗಿದ್ರಿಂದ, ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಮುಂಬೈ ಇಂಡಿಯನ್ಸ್ ಫೇಲ್ ಆಗ್ತಿರೋದನ್ನ ನೋಡ್ತು ಅಂತಂದ್ರೆ ಅಂಡ್ ಒಂದು ಸ್ಟೆಬಿಲಿಟಿ ಅನ್ನೋದು ಇಲ್ಲದೆ ಇರೋದನ್ನೆಲ್ಲ ನೋಡ್ತು ಅಂತಂದ್ರೆ ಖಂಡಿತ ಇದೊಂದು ಸೀರಿಯಸ್ ವಿಚಾರನ ಚರ್ಚೆ ಮಾಡಲೇಬೇಕು. ಅಂಡ್ ಮಾಡ್ತಾರೆ, ಇಟ್ಕೊಬೇಕಾ ಬಿಡಬೇಕಾ, ಅಥವಾ ಇದ್ರೂ ಹಾರ್ದಿಕ್ ಪಾಂಡ್ಯ ಯಾವ ತರ ಇರಬೇಕು, ಕ್ಯಾಪ್ಟನ್ಸಿಲಿ ಇರಬೇಕಾ ಅಥವಾ ಆಸ್ ಎ ಪ್ಲೇಯರ್ ಇರಬೇಕಾ ಅನ್ನೋದನ್ನ ಡಿಸ್ಕಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಅಪ್ಡೇಟ್ ನಂಬರ್ 6, ವೆಂಕಟೇಶ್ ಅಯ್ಯರ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ರೆ IPL ರಿಲೇಟೆಡ್, ಇಟ್ಸ್ ಎ ಗ್ರೇಟ್ ಫೀಲಿಂಗ್ obviously to play with one of the greatest icons of Indian cricket history. To take center stage with him is something which a lot of people dream of, and to be living the dream, I think I am extremely grateful ಅಂತ ಹೇಳಿದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಡ್ರೀಮ್ ಇರ್ತದೆ ವಿರಾಟ್ ಕೊಹ್ಲಿ ಜೊತೆಗೆ ಆಡಬೇಕು ಅಥವಾ ಗ್ರೇಟೆಸ್ಟ್ ಜೊತೆಗೆ ಆಡಬೇಕು ಅಂತ. ಸುಮಾರು ಜನ ಇಲ್ಲಿದ್ದಾರೆ ಸಖತ್ತಾಗಿರುವಂಥ ಪ್ಲೇಯರ್ಸ್ಗಳು, ಅವ್ರ ಜೊತೆಗೆಲ್ಲ ಆಡಬೇಕು ಅಂತ ಆಸೆ ಅಂತೂ ಇದ್ದೇ ಇರುತ್ತೆ. ಬಟ್ ವಿರಾಟ್ ಕೊಹ್ಲಿ ಜೊತೆಗೆ ಆಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಅಂದರೆ ಏನು ವೆಂಕಟೇಶ್ ಅಯ್ಯರ್ ವಿರಾಟ್ ಕೊಹ್ಲಿ ಜೊತೆಗೆ ಇದೆ ಫಸ್ಟ್ ಟೈಮ್ ಆಡ್ತಾ ಇದ್ದಾರೆ ಅಂತಲ್ಲ, ಟೀಮ್ ಇಂಡಿಯಾಗೆ ಆಡಿದಾಗ ಆಡಿದಾರೆ ಇಲ್ಲ ಅಂತಲ್ಲ. ಬಟ್ IPL ಅಂತ ಸ್ಟೇಜಲ್ಲಿ ಅಷ್ಟು ಜನ ನೋಡ್ತಾ ಇರೋಂಥ ಟೈಮಲ್ಲಿ ಖಂಡಿತ ಈ ಒಂದು T20 ಫಾರ್ಮೆಟಲ್ಲಿ IPL ಫಾರ್ಮೆಟಲ್ಲಿ ನಾನು ವಿರಾಟ್ ಕೊಹ್ಲಿ ಜೊತೆಗೆ ಶೇರ್ ಮಾಡ್ಕೊಂಡು ಒಂದು ಬಿಗ್ ಸ್ಟೇಜ್ನ ಶೇರ್ ಮಾಡ್ಕೊಂಡಲ್ಲ, ಇದು ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಒಂಥರ ಹೇಳಕ್ಕಾಗೋದಿಲ್ಲ ಅದು ವರ್ಡ್ಸ್ ಅಲ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 7, ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಿದೆ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ. ಒಬ್ಬ ಇಂಡಿಯನ್ ಬಾರ್ನ್ ಆಗಿರುವಂತ ಒಬ್ಬ ಪ್ಲೇಯರ್ನ ಅವರು ಅವರ ಸ್ಕ್ವಾಡಿಗೆ ಹಾಕಬೇಕು ಅನ್ನೋ ತರ ಅನ್ನಿಸ್ತಾ ಇದೆ ಅಂತ ಅಪ್ಡೇಟ್ ಬಂದಿದೆ. ಅಂದ್ರೆ ಇನ್ನ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ, ಹಾಕೊಂಡ್ಬಿಟ್ಟಿದ್ದಾರೆ, ಆಡ್ತಾರೆ 100% ಅನ್ನೋ ಥರ. BBL ಅಲ್ಲಿ ರೀಸೆಂಟ್ ಆಗಿ ಇಂಡಿಯನ್ ಬಾರ್ನ್ ಆದಂತ ನಿಖಿಲ್ ಚೌಧರಿ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಇದನ್ನ ನೋಡಿದಂತ ಕ್ರಿಕೆಟ್ ಆಸ್ಟ್ರೇಲಿಯಾದವರು, ಅಂದ್ರೆ ಸಿಟಿಸನ್ಶಿಪ್ ಎಲ್ಲ ಅಲ್ಲೇನೆ ಇರುತ್ತೆ ಆಬ್ವಿಯಸ್ಲಿ, ನಾನು ಇಂಡಿಯನ್ ಸಿಟಿಸನ್ಶಿಪ್ ಅಲ್ಲಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲಿ. ಸೊ ನೋಡಿದ್ದೀವಿ ಬೇರೆ ಅಂದ್ರೆ ಇಂಡಿಯಾ ಬಾರ್ನ್ ಇರುವಂಥವ್ರನ್ನ ಬೇರೆ ಕಂಟ್ರಿಲಿ ಆಡಿಸಿರುವಂಥದ್ದೆಲ್ಲ ನೋಡಿದೀವಿ ನಾವು, ಸಿಟಿಸನ್ಶಿಪ್ ಎಲ್ಲ ಚೇಂಜ್ ಮಾಡಿಕೊಂಡು. ಸೊ ಇವರು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರಂತೆ ಬಿಗ್ ಬ್ಯಾಶ್ ಲೀಗ್ ಅಂತ ಬಂದಾಗ, ಅದರಿಂದ ಹಾಕೊಬೇಕು ಅಂತ ಅನ್ಕೊಂತಿದ್ದಾರಂತೆ. ಇದೇನಾದ್ರು ಆಯ್ತು ಅಂದ್ರೆ ಮೈನ್ ಆಸ್ಟ್ರೇಲಿಯನ್ ಟೀಮ್ ಏನಾದ್ರು ಬಂದ್ರು ಇವರು ಅಂತ ಅಂದ್ರೆ, ಆಡಿದ್ರು ಅಂತ ಅಂದ್ರೆ ಆಸ್ಟ್ರೇಲಿಯಾ ಪರವಾಗಿ ಮೊದಲನೇ ಪ್ಲೇಯರ್ ಆಗ್ತಾರೆ ಇನ್ ದಿ 60 years. ಯಾರು ಕೂಡ ಆಸ್ಟ್ರೇಲಿಯಾ ಟೀಮ್ ಆಡಿಲ್ಲ. ಇಂಡಿಯನ್ ಪ್ಲೇಯರು, ಇಂಡಿಯನ್ ಬಾರ್ನ್ ಇರುವಂತ ಪ್ಲೇಯರು ಸಿಟಿಸನ್ಶಿಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆಡಿರುವಂತ ಉದಾಹರಣೆಗಳೇನೆ ಇಲ್ಲ, ಎಸ್ಪೆಷಲಿ ಆಸ್ಟ್ರೇಲಿಯಾ ಅಂತ ಬಂದಾಗ. ಅಪ್ಡೇಟ್ ನಂಬರ್ 8, ಜಸ್ಟಿನ್ ಬರ್ತಾ ಇರುವಂತ ಅಪ್ಡೇಟ್, IPL ಎಷ್ಟು ರೀಚ್ ಆಗಿದೆ ಈ ಸೀಸನ್ ಅಂತ ಅಪ್ಡೇಟ್ ಬಂದಿದೆ. 1.1 ಬಿಲಿಯನ್ ವ್ಯೂವರ್ಶಿಪ್ ಸಿಕ್ಕಿದೆ ಅಂತೆ ಅಕ್ರಾಸ್ 2 ಫಾರ್ಮ್ಯಾಟ್ಸ್. ಅಂದ್ರೆ ಕ್ರಿಕೆಟ್ ಫಾರ್ಮ್ಯಾಟ್ ಎಲ್ಲ ಹೇಳ್ದಿರೋದು, ಡಿಜಿಟಲ್ಲು ಜೊತೆಗೆ ಒಬ್ಬಿಯಸ್ಲಿ TV ಡಿಶ್ ಎಲ್ಲ ತೊಗೊಂಡು ನೋಡ್ತು ಅಂದಾಗ 1.1 ಬಿಲಿಯನ್ ವ್ಯೂವರ್ಶಿಪ್ಪು ಸಿಕ್ಕಿದೆ ಅಂತ. ಆ್ಯಂಡ್ ಬರೀ ಇದು ರೀಚ್ ರಿಲೇಟೆಡು, ಅಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಿರ್ತಾರೋ, TV ಆಗಿರಲಿ ಫೋನಲ್ಲಾಗಿರಲಿ ಕೂತ್ಕೊಂಡು ಒಂದೇ ಫೋನಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತಾರೆ. ಸೊ ರೀಚ್ ಅಂತ ಬಂದಾಗ ಖಂಡಿತ ಒಂಥರ ಎಂಟೈರ್ ಇಂಡಿಯಾನೇ ನೋಡಿದ್ರೆ ಅಂತ ಅನ್ಕೊಳ್ಳಿ. ಅದರಲ್ಲೂ 1.1 ಬಿಲಿಯನ್ ಅಂತ ಇದನ್ನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ, ಇಟ್ಸ್ ಹ್ಯೂಜ್. 1.1 ಬಿಲಿಯನ್ ರೀಚ್ ಆಗೋವಂದ್ರೆ ಸುಮ್ಮನೆ ಮಾತಾ. ಪ್ರತಿ ವರ್ಷ ರೀಚ್ ಆಗುತ್ತೆ ಏನದೇ ದೊಡ್ಡ ವಿಷಯ ಏನಲ್ಲ. ಇದೇ ವರ್ಷ 1.1 ಬಿಲಿಯನ್ ರೀಚ್ ಆಗೋಗ್ಬಿಟ್ಟಿದೆ ಅಂತ ಏನಿಲ್ಲ, ಪ್ರತಿ ವರ್ಷನೂ ರೀಚ್ ಆಗೋ ಥರನೇ ಈ ವರ್ಷನೂ ಕೂಡ IPL ರೀಚ್ ಆಗಿದೆ, ಸಿಕ್ಕಾಪಟ್ಟೆ ಜನ ನೋಡಿದ್ದಾರೆ. ಅಪ್ಡೇಟ್ ನಂಬರ್ 9, ಶ್ರೀಶಾಂತ್ ಅವರು ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಐ ಹ್ಯಾವ್ ಜಸ್ಟ್ ಒನ್ ರಿಕ್ವೆಸ್ಟ್ ಟು ಸೆಲೆಕ್ಟರ್ಸ್, please put Virat Kohli in the squad for Olympics. Virat Vaibhav together at Olympics would be so much fun to watch ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಆಡಬೇಕು ಒಲಿಂಪಿಕ್ಸ್, ವಿಲ್ ಬಿ ಇನ್ T20 ಫಾರ್ಮ್ಯಾಟು. ಸೊ ಅದಕ್ಕೆ ವಿರಾಟ್ ಕೊಹ್ಲಿ ಮತ್ತೆ ಹೋಗ್ತಾರ ರಿಟೈರ್ಮೆಂಟಿಂದ ವಾಪಸ್ ತಗೊಂಡು, ನನ್ನ ಪ್ರಕಾರ ಹೋಗೋದಿಲ್ಲ, ಒಂದು ಬ್ಯಾಕ್ ಫುಟ್ ಇಡೋದಿಲ್ಲ. ವಿರಾಟ್ ಕೊಹ್ಲಿ ಒಂದು ಫುಟ್ನ ಮುಂದೆ ಇಟ್ಟರು ಅಂದರೆ ಯಾವತ್ತೂ ಕೂಡ ಬ್ಯಾಕ್ ಫುಟ್ನ ಇಟ್ಟಿಲ್ಲ, ಆ್ಯಂಡ್ ಇಡೋದು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು ಗುರು. ಇನ್ನು 2028 ವಿಚಾರ ಅದು. 2027ಗೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ರಿಟೈರ್ಮೆಂಟ್ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ODI ಕೂಡ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಅಂತ. 2028 ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಬಟ್ ಎಲ್ಲರಿಗೂ ಕೂಡ ಆಸೆ ಏನಾದಿರುತ್ತೆ, ಲೈಫಲ್ಲಿ ಒನ್ ಟೈಮ್. ಅವ್ರು ಸ್ಟೀವ್ ಸ್ಮಿತ್ಗೆ ಆಸೆ ಇದೆ ಲೈಫಲ್ಲಿ ಒನ್ ಟೈಮು ಒಲಿಂಪಿಕ್ಸ್ನ ಆಡಬೇಕು ಅಂತ. ಅವ್ರು ಒನ್ ಟೈಮೇ ಆಡೋಕ್ಕಾಗೋದು ಲೈಫಲ್ಲಿ, ಬೇರೆ ಟೈಮ್ ಆಡೋದಕ್ಕೆ ಆಗೋದಿಲ್ಲ. ವಿರಾಟ್ ಕೊಹ್ಲಿನೂ ಅಷ್ಟೇ, ಆಡ್ತು ಅಂದರೆ ಅದೊಂದು ಆಡ್ಬಿಡ್ಬೋದು ಅಷ್ಟೇ, ಮನಸ್ಸು ಮಾಡ್ತು ಅಂತಂದರೆ. ಬಟ್ ನನ್ನ ಪ್ರಕಾರ ಆಗೋದಿಲ್ಲ. ಸೊ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಜೊತೆಗೆ ವಿರಾಟ್ ಕೊಹ್ಲಿ ಇತ್ತು ಅಂತಂದರೆ ಒಂಥರ ಜನರೇಷನ್ಸು
ಒಂಥರ ಡಿಫ್ರೆನ್ಸ್ ಆಫ್ ಜನರೇಷನ್ ಇತ್ತು ಅಂತಂದ್ರೆ ನೋಡೋದಕ್ಕೆ ಒಳ್ಳೆ ಮಜಾ ಇರುತ್ತೆ ಅಂತ. ಅಪ್ಡೇಟ್ ರಿಲೇಟೆಡ್ ಟು ಬಿಗ್ ಬಾಸ್ ಲೀಗ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬಾಸ್ ಲೀಗ್ನ ಚೆನ್ನೈಯಲ್ಲಿ ನಡೆಸಬೇಕು ಮೊದಲನೇ ಮ್ಯಾಚ್ನ ಈ ಸೀಸನ್ದು ಅಂತ ಇದು ಸಿಕ್ಕಾಪಟ್ಟೆ ದಿನಗಳಿಂದ ನ್ಯೂಸಲ್ಲಿ ಇರುವಂಥದ್ದು. ಸೊ ನರೇಂದ್ರ ಮೋದಿ ಅವರೇನೋ ಹೋಗ್ತಾ ಇದ್ದಾರಂತೆ ಆಸ್ಟ್ರೇಲಿಯಾಗೆ, ಸಿಡ್ನಿಗೆ ಹೋಗ್ತಾ ಇದ್ದಾರಂತೆ. ಸೊ ಆ ಟೈಮಲ್ಲಿ ಈ ಒಂದು ಅನೌನ್ಸ್ಮೆಂಟನ್ನು ಕೂಡ ಅವರ ಬಾಯಿಂದನೇ ಬರುತ್ತೆ ಅನ್ನೋ ಥರ ಈಗ ಅಪ್ಡೇಟು ಬರ್ತಾ ಇದೆ. ಇಂಡಿಯಾದಲ್ಲಿ ಅಂದರೆ ಎರಡು ಕಂಟ್ರಿಯ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಲ್ಲ. ಸೊ ಒಬ್ಬಿಯಸ್ಲಿ ಇವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇರುತ್ತೆ. ಸೊ ನಮ್ಮದು ರಿಲೇಷನ್ಶಿಪ್ ಚೆನ್ನಾಗಿದೆ, ಕ್ರಿಕೆಟ್ ವಿಚಾರದಲ್ಲಿ ನಾವಿಬ್ಬರು ಫ್ರೆಂಡ್ಲಿ ಆಗಿದ್ದೀವಿ. ಕ್ರಿಕೆಟ್ ವಿಚಾರದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆಯಿಂದಲೂ ಫ್ರೆಂಡ್ಲಿ ಆಗೇನೆ ಇದ್ದೀವಿ. ಸೊ ಅದನ್ನ ಕ್ರಿಕೆಟ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಮೊದಲನೇ ಮ್ಯಾಚ್ನ ಚೆನ್ನೈಯಲ್ಲಿ ಬಿಗ್ ಬ್ಯಾಶ್ ತೆಗೆದು ಆಲ್ಮೋಸ್ಟ್ ಆಡ್ಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ BCCI ಜೊತೆಗೆ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್. ಅದೆಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಉದ್ರಿಸಿ ಮಗ. ಮತ್ತೆ ಸಿಗುವ.